ಸಕಲೇಶಪುರ ಕ್ಷೇತ್ರದ ಶಾಸಕ ಎಚ್.ಕೆ. ಕುಮಾರಸ್ವಾಮಿಗೆ ಜನರೇ ಕ್ಲಾಸ್ ತೆಗೆದುಕೊಂಡಂತಹ ಘಟನೆ ನಡೆದಿದೆ. ಹಲವು ವರ್ಷಗಳಿಂದ ಸಕಲೇಶಪುರ ಬಿಸ್ಲೆ ಹೊಂಗಡಹಳ್ಳ ರಸ್ತೆ ಹದಗೆಟ್ಟು ಹೋಗಿತ್ತು. ಈ ರಸ್ತೆಯಲ್ಲಿ ಓಡಾಡೋದು ಅಂತಂದ್ರೆ ಇಲ್ಲಿನ ಜನರಿಗೆ ಯಮನ ದರ್ಶನವಾಗ್ತಿತ್ತು. ಹೀಗಿರುವಾಗ ನಿನ್ನೆ ಮಲೆನಾಡು ಭಾಗದ ಜನರು ಹೆತ್ತೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸ್ತಾ ಇದ್ರು. ಈ ವೇಳೆ ಸ್ಥಳಕ್ಕೆ ಶಾಸಕ ಕುಮಾರಸ್ವಾಮಿ ಆಗಮಿಸಿದ್ರು. ಜನರಿಗೆ ಅಷ್ಟು ಸಾಕಾಗಿತ್ತು. ಶಾಸಕರನ್ನೇ ಆಟೋದಲ್ಲಿ ಹತ್ತಿಸಿ ರಸ್ತೆಯನ್ನ ಪರಿಶೀಲಿಸುವಂತೆ ಒತ್ತಾಯಿಸಿದ್ರು. ಆದರೆ ಶಾಸಕರು ಒಲ್ಲೆ ಅಂದ್ರೆ ಜನ ಬಿಡಬೇಕಲ್ಲ. ಕೊನೆಗೆ ಪೇಚಿಗೆ ಸಿಲುಕಿದ ಸಾಹೇಬ್ರು ಆಟೋ ಸವಾರಿ ಹೊರಡಲೇಬೇಕಾಯಿತು. ಅಷ್ಟೇ ಅಲ್ಲ, ಕೆಲಸ ಮಾಡದ ಶಾಸಕರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಇನ್ನು ರಸ್ತೆಯ ಸ್ಥಿತಿಗತಿಯ ಸಾಕ್ಷಾತ್ ಅನುಭವ ಪಡೆದುಕೊಂಡ ಶಾಸಕರು ಶೀಘ್ರವೇ ರಸ್ತೆ ಕಾಮಗಾರಿ ಆರಂಭಿಸುವ ಭರವಸೆ ಕೊಟ್ಟಿದ್ದಾರೆ. ಒಟ್ಟಾರೆ ಜನ ತಾಳ್ಮೆ ಕಳೆದುಕೊಂಡ್ರೆ ಜನಪ್ರತಿನಿಧಿಗಳಿಗೆ ಹೇಗೆ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಎತ್ತಾಕೊಂಡು ಹೋಯ್ತಾ ಇರದೆ ನಮ್ಮ ಮನೆ ದೇವರಾಣೆ, ಎತ್ತಾಕೊಂಡು ಹೋಯ್ತಾ ಇರದೆ, ಎತ್ತಾಕೊಂಡು ಹೋಯ್ತಾ ಇರದೆ ನಮ್ಮ ಮನೆ ದೇವರಾಣೆ, ಎತ್ತಾಕೊಂಡು ಹೋಯ್ತಾ ಇರದೆ.